ಚಾಮರಾಜನಗರದಲ್ಲಿ ಇನ್ನು ಬಹಿಷ್ಕಾರ ಭೂತ ಜೀವಂತವಾಗಿದೆ. ಬೇರೆ ಸಮುದಾಯದ ವ್ಯಕ್ತಿಯ ಜೊತೆಗೆ ಪುತ್ರಿ ವಿವಾಹ, ಊರಿನ ಯಜಮಾನರಿಂದ ಬಹಿಷ್ಕಾರದ ಆರೋಪ. ಚಾಮರಾಜನಗರದಲ್ಲಿ ಇನ್ನು ಬಹಿಷ್ಕಾರದ ಭೂತ ಜೀವಂತ. ಬೇರೆ ಸಮುದಾಯದ ವ್ಯಕ್ತಿಯ ಜೊತೆಗೆ ಪುತ್ರಿ ವಿವಾಹ, ಊರಿನ ಯಜಮಾನರಿಂದ ಬಹಿಷ್ಕಾರ ಆರೋಪ. ಚಾಮರಾಜನಗರದ ತಾಲೂಕಿನ ಬಂಡಿಗೇರಿ ಗ್ರಾಮದಲ್ಲಿ ಘಟನೆ. ಬಂಡಿಗೇರಿ ಗ್ರಾಮದ ನಿವಾಸಿ ಕೃಷ್ಣರಾಜು ಅವರಿಂದ ಬಹಿಷ್ಕಾರ ಆರೋಪ. ದೂರು ಕೊಟ್ಟವರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯ ಕೊಡಿಸುವವರಿಗೂ ಕೂಡ, ನ್ಯಾಯ ದೊರೆಯುವವರಿಗೂ ಕೂಡ ಹೋರಾಡ್ತೇನೆ ಅಂತ ಹೇಳಿ ಕೃಷ್ಣರಾಜು ಅವರು ಮನವಿ ಮಾಡಿ ಕೇಳ್ತಾ ಇರುವಂತದ್ದು. ಏನಾಯ್ತು ನೋಡ್ತಾ ಬನ್ನಿ. ಕಂಡೀಷನ್ ಮಾಡಿದಾರಂತೆಲ್ಲ ಕೇಳಿಸ್ಕೊಂಡು ಆಯ್ತು ಅಂತೆಲ್ಲ ಹೇಳ್ಕೊಂಡು ಹೋದ್ವಿ. ಮತ್ ಪುನಂದ್ರು ಇಲ್ಲ, ಇದು ಸಾಮಾಜಿಕ ಬಹಿಷ್ಕಾರ ಹಾಕಂಗಿಲ್ಲ, ನೀವು ಪೂರ ಯಾರನ್ನೋ ಕಂಡು ಬೆಳ್ತಿದಾರ, ಯಾರನ್ನೋ ಗೆಲ್ಲಿಸ್ತಾ ಇದಾರೆ, ಏನಿದೆ ನ್ಯಾಯ ಸಿಗುತ್ತೆ. ನೀವು ಪಂಚಾಯತಿಗೆ ಒಂದು ಲೆಟರ್ ಕೊಡಿ, ಪಂಚಾಯತಿ ಮುಖಾಂತರ ಏನ್ ತೀರ್ಮಾನ ಆಗುತ್ತೋ ತಿಳ್ಕೊಳ್ಳಿ, ಅಲ್ಲಿಂದ ತಿಳ್ಕೊಂಡ್ಮೇಲೆ ಹಂತವಾಗಿ ನೀವು ನಾನು ವ್ಯವಹಾರ ಮಾಡಬಹುದು ಅಂತ ಅವ್ರಿಗೆ ಮಾಹಿತಿನ ಕೊಡ್ತೀನಿ. ಆ ಮಾಹಿತಿ ಕೊಟ್ಟ ನಂತರ ನಾನು ಪಂಚಾಯತಿಗೆ ಪುನಃ ನೆಕ್ಸ್ಟ್ 4ನೇ ತಿಂಗಳು 2025ರಲ್ಲಿ ಪಂಚಾಯತಿಗೆ ದೂರು ಕೊಟ್ಟೆ. ಪಂಚಾಯತಿಗೂ 1 ತಿಂಗಳು ಆದ ನಂತರ ನಮ್ಮನ್ನ ಅಲ್ಲಿಗೆ ಕರೆದು ನಿಮ್ಗೆ ಒಂದು ಬನ್ನಿ ಏನು ತೀರ್ಮಾನ ಮಾಡ್ಕೊಡ್ತೀನಿ ಅಂತ. ಅಲ್ಲಿ ತೀರ್ಮಾನ ಮಾಡ್ಕೊಡ್ಬೇಕಾದ್ರು ಎಲ್ಲ ವಿದ್ಯಾವಂತರೆ, ಏನೂ ಅಲ್ಲ, ಪಂಚಾಯತಿಗಳು ಎಲ್ಲ ವಿದ್ಯಾವಂತರೆ ನಮ್ಮನ್ನ ಬೇಕು ಅಂದ್ಬಿಟ್ಟೆ, ನೀವು ಏನೇ ತೀರ್ಮಾನ ಮಾಡಿಸ್ಕೊಂಡ್ರೆ ನಾವು ಏನೇ ಮಾಡಿದ್ರು ಇಲ್ಲಿ ಆಗೋದಿಲ್ಲ, ನೀವು ಪುನಃ ಗ್ರಾಮಕ್ಕೆ ಹೋಗಿ ನಿಮ್ ಗ್ರಾಮದವ್ರ ಜೊತೆ ಸರಿ ಮಾಡ್ಕೊಂಡು ಏನೇ ಕೇಳಿರೋ ತಪ್ಪ ಕೊಟ್ಬಿಟ್ಟು ದಂಡನೆ ಕೊಟ್ಬಿಟ್ಟು ನೀವು ಇದು ಮಾಡ್ಕೊಳ್ಳಿ ಅಂತ ಪಂಚಾಯತಿಗೆ ಅಧ್ಯಕ್ಷರಾಗಿರೋರು ಮಂಜುನಾಥ್ ಅಂತ